ಸ್ನೇಹಿತರೆ ನಮಸ್ತೆ, ವೆಲ್ಕಮ್ ಟು ಕಾಯಿನ್ ಗುರು ಯೂಟ್ಯೂಬ್ ಚಾನಲ್. ಯಾರೆಲ್ಲ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದಿರಾ, ವಿಡಿಯೋನ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ಸಬ್ಸ್ಕ್ರಿಪ್ಷನ್ ನಿಮಗೆ ಕಂಪ್ಲೀಟಾಗಿ ಫ್ರೀ ಆಗಿರುತ್ತೆ, ಯಾವುದೇ ರೀತಿಯ ಚಾರ್ಜಸ್ ಆಗೋದಿಲ್ಲ. ನಾನು ಕಳೆದ ಭಾನುವಾರ ಅಂದರೆ ಜೂನ್ 14ನೇ ತಾರೀಕು ಒಂದು ರೇರ್ ನಾಣ್ಯಗಳ PDF-ಅನ್ನು ಜನಗಳಿಗೆ ಕೊಟ್ಟಿದ್ದೆ. PDF ಮತ್ತು ಫೋಟೋಸ್. ಅದರಲ್ಲಿ ಸುಮಾರು 120ರಿಂದ 150 ಇರುತ್ತೆ ಅಂತ ಹೇಳಿದ್ದೆ. 122, 123 ಕಾಯಿನ್ಸ್ ಇರುವಂಥದ್ದು ಅದರಲ್ಲಿ ಟೋಟಲ್ ಕಾಯಿನ್ಸು 122ರಿಂದ 123. ನೀವು ಮಿಂಟ್ ವೈಸ್ ಹೋದರೆ ಅಂದರೆ ಇಂಡಿವಿಜುವಲ್ ಮಿಂಟ್ ವೈಸ್ ತೊಗೊಂಡ್ರೆ 150 ಕಾಯಿನ್ ಬರುತ್ತೆ. ಯಾಕಂದರೆ ಅದರಲ್ಲಿ ಮೆನ್ಷನ್ ಮಾಡಿದ್ದೀನಿ ಯಾವ್ಯಾವ ಮಿಂಟ್, ಒಂದೊಂದು ಕಾಯಿನಲ್ಲಿ 3 ಮಿಂಟ್ ಕೂಡ ಇಂಪಾರ್ಟೆಂಟ್ ಇದ್ದಾವೆ. ಆ ಒಂದು ಆ್ಯಂಗಲ್ನಿಂದ ನಾನು ಹಿಡಿದು 150 ಕಾಯಿನ್ ಅಂತ. ಯಾರಿಗಾದರೂ ಡೌಟ್ ಇದ್ದರೆ ನಾನು ಕ್ಲಾರಿಟಿ ಕೊಡ್ತಾ ಇದ್ದೇನೆ. ಏನಪ್ಪ ಆಗಿತ್ತು ಅಂದರೆ ಆ ವಿಡಿಯೋದಲ್ಲಿ ನನ್ನ ಮೊಬೈಲ್ ನಂಬರು ಮಿಸ್ ಆಗಿಬಿಟ್ಟಿದ್ದೆ, ಅಂದರೆ ತಪ್ಪಾಗ್ಬಿಟ್ಟಿದ್ದೆ. ಫೋನ್ಪೇ ನಂಬರ್ನ 9 ನಂಬರ್ ಮಾತ್ರ ಹಾಕ್ಬಿಟ್ಟಿದ್ದೆ, 10ನೇ ನಂಬರ್ ಮಿಸ್ ಮಾಡಿಬಿಟ್ಟಿದ್ದೆ. ಇವಾಗ ಕ್ಲಿಯರಾಗಿ ಹೇಳ್ತಾ ಇದ್ದೀನಿ, ನನ್ನ ಒಂದು ಫೋನ್ಪೇ ನಂಬರು ಡಿಸ್ಪ್ಲೇಲಿ ಬರ್ತಾಯಿತ್ತಲ್ಲ, ಇದು ಕರೆಕ್ಟಾಗಿರುವಂಥ ಫೋನ್ಪೇ ನಂಬರು. ಲಾಸ್ಟ್ ಟೈಮ್ ಯಾರಿಗಾರು ತೊಂದರೆ ಆಗಿರೋದ್ರಿಂದ ದಯವಿಟ್ಟು ಕ್ಷಮೆ ಇರಲಿ. ಬೇಕು ಅಂತ ಮಾಡಿದ್ದಲ್ಲ, ಎಡಿಟಿಂಗಲ್ಲಿ ಆಗಿರುವಂತಹ ಮಿಸ್ಟೇಕ್ ಅದು. 7353969690 ಇದು ನನ್ನ ಫೋನ್ಪೇ ನಂಬರು ಮತ್ತು ವಾಟ್ಸಪ್ ನಂಬರು. ನೀವು ಫೋನ್ಪೇ ಮಾಡಿ ಇಮ್ಮಿಡಿಯೇಟಾಗಿ ನನಗೆ ಸ್ಕ್ರೀನ್ಶಾಟ್ನ ಶೇರ್ ಮಾಡಿದ್ರೆ ವಿತಿನ್ 1 ಅವರಲ್ಲಿ ನಾನು ನಿಮಗೆ ಫೋಟೋಸು ಮತ್ತು ಆ ಒಂದು ನಾಣ್ಯಗಳ PDF ಮತ್ತು ಒರಿಜಿನಲ್ ನಾಣ್ಯಗಳು ಯಾವ ರೀತಿ ಇರ್ತವೆ, ನಾನು ಹಾಕಿರುವಂಥದ್ದು ಒರಿಜಿನಲ್ ನಾಣ್ಯಗಳೇ, ಬಟ್ ಎಡಿಟ್ ಮಾಡಿ ಹಾಕಿರ್ತೀನಿ, ಕ್ರಾಪ್ ಮಾಡಿ ಹಾಕಿರ್ತೀನಿ ನಾಣ್ಯಗಳು ಮಾತ್ರ. ಬಟ್ ಫೋಲ್ಡರ್ಲಿದ್ದಾಗ ಯಾವ ಥರ ಇರುತ್ತೆ, ಒರಿಜಿನಲ್ ಕಾಯಿನ್ಸ್ ಯಾವ ಥರ ಇರುತ್ತೆ, ರೇರ್ ಕಾಯಿನ್ಗಳು ಎಲ್ಲವೂ ನಿಮಗೆ ಕ್ಲಿಯರಾಗಿ ಅದರಲ್ಲಿ ಇರುವಂಥದ್ದು ಇನ್ಫಾರ್ಮೇಷನ್ನು. ಈಗ ಆಲ್ರೆಡಿ ಸುಮಾರು ಒಂದು 50ರಿಂದ 60 ಜನ ಆ ಒಂದು PDF-ನ ಬೈ ಮಾಡಿದ್ದಾರೆ. PDF ಮತ್ತು ಫೋಟೋಸನ್ನು ಎರಡೂ ಸೇಮೇ ಇರುವಂಥದ್ದು. PDF-ಅಲ್ಲಿ ಇರೋದನ್ನೇ ಫೋಟೋಸ್ ಮಾಡಿರುವಂಥದ್ದು, ಮತ್ತು ಫೋಟೋಸಲ್ಲಿ ಇರುವಂಥದ್ದೇ PDF-ಅಲ್ಲಿ ಇರುವಂಥದ್ದು. 3 PDF ಇರುವಂಥದ್ದು, ಪಾರ್ಟ್ 1, ಪಾರ್ಟ್ 2 ಮತ್ತು ಇನ್ನೊಂದು ರೇರ್ ನಾಣ್ಯಗಳ ಒರಿಜಿನಲ್ PDF. ಅದಾದಮೇಲೆ ಸುಮಾರು 120 ಫೋಟೋಸ್ ಇರುವಂಥದ್ದು, ಅದರಲ್ಲಿ 150 ಕಾಯಿನ್ಗಳ ಇನ್ಫಾರ್ಮೇಷನ್ ಇರುವಂಥದ್ದು. 120 ಫೋಟೋಸಲ್ಲಿ 150 ಕಾಯಿನ್ಗಳಿದ್ದಾವೆ, 120 ಪ್ಲಸ್ ಅಂದ್ಕೊಳ್ಳಿ. ಯಾರೆಲ್ಲ ಈಗ 50-60 ಜನ ಬೈ ಮಾಡಿದಿರಲ್ಲ, ದಯವಿಟ್ಟು ಕಾಮೆಂಟ್ ಮಾಡಿ ಯೂಸ್ ಆಗಿದೆಯಾ ಇಲ್ವಾ ಅಂತ. ಯಾಕೆಂದರೆ ನನಗೆ ಫೀಡ್ಬ್ಯಾಕ್ ಇಂಪಾರ್ಟೆಂಟು. ನಾನು ಈ ಥರ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡೋದಕ್ಕೆ ಇದು ಒಂದು ಪ್ರೇರಣೆ ಆಗುತ್ತೆ. ನನಗೆ ದುಡ್ಡು ಒಂದೇ ಇಂಪಾರ್ಟೆಂಟ್ ಅಲ್ಲ, ಜನಗಳ ಅಭಿಪ್ರಾಯ ಕೂಡ ನನಗೆ ಇಂಪಾರ್ಟೆಂಟು. ನೀವು ತೊಗೊಂಡಿದ್ದೀರಲ್ಲ, ಯಾರೆಲ್ಲ ಬೈ ಮಾಡಿದರೆ ನನ್ನ ಒಂದು ವೀಡಿಯೋನ ನೋಡಿ ದಯವಿಟ್ಟು ಕಾಮೆಂಟ್ ಮಾಡಿ. ಯಾಕೆಂದರೆ ಅದನ್ನು ನೋಡಿ ನನಗೆ ಇನ್ಸ್ಪಿರೇಷನ್ ಒಂದು, ಅಥವಾ ಇದನ್ನು ಬೇರೆಯವ್ರು ಬೈ ಮಾಡೋರಿಗೆ ಯೂಸ್ ಆಗುತ್ತಾ ಇಲ್ವಾ ಅಂತಾದರೂ ಹೇಳಿ. ಯಾರೆಲ್ಲ ರೇರ್ ನಾಣ್ಯಗಳ ಹುಡುಕಾಟದಲ್ಲಿದ್ದೀರಾ, ಮತ್ತು ನಮ್ಮ ಹತ್ರ ರಾಶಿ ಕಾಯಿನ್ ಇದೆ ಸರ್, 20-30 kg ಕಾಯಿನ್ ಇದೆ ಸರ್, ಅದರಲ್ಲಿ ಯಾವುದು ಇಂಪಾರ್ಟೆಂಟ್ ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ ಅನ್ನೋರು ಈ ಒಂದು PDF-ನ ಬೈ ಮಾಡಿದ್ರೆ 100% ಅವರಿಗೆ ಯೂಸ್ ಆಗುತ್ತೆ. ನೋಡ್ತಾ ಇದ್ದೀರಾ, ನಾನು ಸ್ಕ್ರೀನ್ ಮೇಲೆ ತೋರಿಸ್ತೇನೆ ಯಾವಾಗಲಿಂದ ನಾನು ಯಾವ ರೀತಿ ಕಾಣಿಸುತ್ತೆ. ಒಂದು ಫೋಟೋಸ್ ಈ ಥರದ ಒಂದು 120 ಫೋಟೋಗಳು ಇರುವಂಥದ್ದು ಆ ಒಂದು PDF-ಅಲ್ಲಿ. 120 ಫೋಟೋಸು, ಡಿಫ್ರೆಂಟ್ ಫೋಟೋಸ್ಗಳಿರುವಂಥದ್ದು, ಎಲ್ಲ ಕಾಯಿನ್ಗಳ ಇನ್ಫಾರ್ಮೇಷನ್. ಭಾರತಕ್ಕೆ ಸ್ವತಂತ್ರ ಬಂದ ನಂತರ ಇಲ್ಲಿವರೆಗೂ 2026ರವರೆಗೂ ಯಾವ್ದು ಇಂಪಾರ್ಟೆಂಟ್ ಕಾಯಿನ್ ಬಂದಿದ್ದಾವಲ್ಲ, 1947ರಿಂದ ಶುರುವಾಗಿ 2026ರವರೆಗಿನ ಎಲ್ಲ ಇಂಪಾರ್ಟೆಂಟ್ ಕಾಯಿನ್ಗಳು, ಬೆಲೆ ಇರುವಂತಹ ಎಲ್ಲ ರೇರ್ ಕಾಯಿನ್ಗಳ ಫೋಟೋಸ್ ಇದರಲ್ಲಿ ಇರುವಂಥದ್ದು ಈ ಒಂದು PDF-ಅಲ್ಲಿ ಇದೆ. ನಿಮ್ಮ PDF ಬೇಕು ಅಂದರೆ PDF ಯೂಸ್ ಮಾಡ್ಕೊಳ್ಳಿ, ಇಲ್ಲ ನಾನು ಬರೀ ಫೋಟೋಸ್ ಸಾಕೊಂಡೆ ಫೋಟೋಸ್ ಯೂಸ್ ಮಾಡ್ಕೊಳ್ಳಿ. ನಾನು ಎರಡೂ ಶೇರ್ ಮಾಡ್ತಾಯಿದ್ದೀನಿ ಎಲ್ಲರಿಗೂ, ನಾನು ಎರಡನ್ನೂ ಕಳಿಸ್ತಾ ಇದ್ದೇನೆ. ಇಲ್ಲ ಸರ್ ನನ್ನ ಹತ್ರ ಬರೀ ₹1 ಕಾಯಿನ್ಗಳಿದ್ದಾವೆ ಅಷ್ಟು ಮಾತ್ರ ಕಳಿಸ್ತೀರಾ, ಖಂಡಿತ ಕಳಿಸ್ತೀನಿ. ಬರೀ ನಿಮ್ಗೆ ₹1 ಮಾತ್ರ ಸಾಕಾ, ಕಳಿಸ್ತೀನಿ. ಬರೀ ₹1 ಆಲ್ಮೋಸ್ಟ್ ಒಂದು 14-15 ಕಾಯಿನ್ ಇರ್ಬೋದು, ಅಥವಾ ಒಂದು 20 ಕಾಯಿನ್ವರೆಗೂ ಇರ್ಬೋದು, ಅಂದಾಜಿಗೆ ಹೇಳ್ತಾ ಇದ್ದೀನಿ. ನನಗೆ ಎಕ್ಸಾಕ್ಟ್ ನಂಬರ್ ಗೊತ್ತಿಲ್ಲ PDF-ಅಲ್ಲಿ ಎಷ್ಟಿದ್ದಾವೆ ಅಥವಾ ಫೋಟೋಸಲ್ಲಿ ಎಷ್ಟಿದ್ದಾವೆ ಅಂತ. ಒಂದು ಕೊಮಮರೇಟಿವ್ ಕಾಯಿನ್ಗಳು ಇರ್ತವೆ, ಡೆಫಿನೇಟಿವ್ ಕಾಯಿನ್ಗಳು ಇರ್ತವೆ, ಎಲ್ಲವೂ ಸಿಗುತ್ತೆ ನಿಮಗೆ. ಸೊ ಇದೊಂದು ಏನಂತಾರೆ, ಪ್ಯಾಕೇಜ್ ಆಫ್ ಯೂಸ್ಫುಲ್ ಥಿಂಗ್ಸ್ ಅಂತ. ಯಾರ್ಯಾರು ಕಾಯಿನ್ ಈ ಒಂದು ಕಾಯಿನ್ಗಳನ್ನ ಯೂಸ್ ಮಾಡಬೇಕು ಅಥವಾ ಸಂಗ್ರಹ ಮಾಡಬೇಕು, ಮುಂದಿನ ಪೀಳಿಗೆಗೆ ಇಟ್ಕೊಬೇಕು ರೇರ್ ನಾಣ್ಯಗಳನ್ನ, ಅಥವಾ ನಾನು ಕಲೆಕ್ಟ್ ಮಾಡಿ ಮಾರಾಟ ಮಾಡಬೇಕು, ಈ ಒಂದು ಉದ್ದೇಶ ಇರೋರಿಗೂ ಕೂಡ ಇದು ಯೂಸ್ ಆಗುತ್ತೆ. ಅದೇ ರೀತಿ ನಾಲೆಡ್ಜ್ ಪರ್ಪಸ್ಗೂ ಕೂಡ ಯೂಸ್ ಆಗುತ್ತೆ. ಇಲ್ಲ ನಾನು ನಿಮಗೆ ಆನೆಸ್ಟಾಗಿ ಹೇಳ್ಬಿಡ್ತೀನಿ, 1 ವಾರದ ಮುಂಚೆನೇ ನನ್ನ ಸಬ್ಸ್ಕ್ರೈಬರ್ಸ್ ಗೊತ್ತಿರುತ್ತೆ, ನಾನು ಒಂದು ಕಾಯಿನ್ ಬುಕ್ನ ರಿವ್ಯೂ ಮಾಡಿದ್ದೆ. ಯಾವುದು ಸಾಯಿನಾಥ್ ರೆಡ್ಡಪ್ಪ ಅವ್ರದ್ದು. ಬೇಕಾದ್ರೆ ತೊಗೊಳ್ಳಿ ಅಂತ ಫ್ಲಿಪ್ಕಾರ್ಟಲ್ಲಿ ಲಿಂಕು ಕೊಟ್ಟಿದ್ದೆ. ನಾನು ಆ ರೀತಿ ಸ್ವಾರ್ಥ ಮನೋಭಾವದವನಾಗಿದ್ದರೆ ಫಸ್ಟು ಅವ್ರ ಬುಕ್ನ ಹೇಳೋದಕ್ಕಿಂತ ಮುಂಚೆ ಜನಗಳಿಗೆ ನನ್ನದೇ PDF-ನ ಕಳಿಸ್ಬಿಡ್ಬೋದಾಗಿತ್ತು. ಅವ್ರದ್ದನ್ನು ಹೇಳಿ 1 ವಾರ ಆದಮೇಲೆ ನನ್ನ ಒಂದು ಸಣ್ಣ ಪ್ರಯತ್ನವನ್ನು ತೋರಿಸಿರುವಂಥದ್ದು ಜನಗಳಿಗೆ. ಯಾಕೆಂದರೆ ಸಾಯಿನಾಥ್ ರೆಡ್ಡಪ್ಪ ಅವರು ತುಂಬ ದೊಡ್ಡ ವ್ಯಕ್ತಿ. ಅವ್ರು ಬರೆದಿರೋಂಥ ಪುಸ್ತಕಗಳ ಬಗ್ಗೆ ಜನವೆಲ್ಲ ಆಲ್ರೆಡಿ 1 ವರ್ಷ ಇಟ್ಕೊಂಡು ಓದ್ತಾ ಇದ್ದೀರಾ. 11th ಎಡಿಷನ್ನು ನೋಡಿದ್ದೀರಾ. ಈಗ 12th ಎಡಿಷನ್ ಬಂದಿತ್ತು. ನಾನು ಒಂದು ಬುಕ್ಸ್ ನನಗೆ ಸಿಕ್ಕಿದ ತಕ್ಷಣ ಇಮಿಡಿಯೇಟಾಗಿ ಕೆಲವೊಬ್ಬರಿಗೆ ತಲುಪಿಸಿದೆ. ಫ್ಲಿಪ್ಕಾರ್ಟಲ್ಲಿ ಲಿಂಕ್ ಕೊಟ್ಟೆ, ನಾನು ಬುಕ್ಕಲ್ಲಿ ರಿವ್ಯೂ ಮಾಡಿದೆ. ಅದೇ ರೀತಿ ಅದಾದಮೇಲೆ ನಂದನ್ನು ನಾನು ಹೇಳಿದೆ, ನಾನು ಮಾಡಿದ್ದೀನಿ ನೋಡಿ, ನಂದೂ ನೋಡಿ ಅಂತ.
ಇಷ್ಟ ಇರೋ ತೊಗೊಳ್ಳಿ, ಬೇಡ ಅಂದರೆ ಬೇಡ. ನನಗೆ ಯಾರನ್ನೂ ಬಲವಂತ ಮಾಡ್ತಾ ಇಲ್ಲ. ಬಟ್ ನನಗೆ ಪ್ರತಿದಿನ ಕೇಳ್ತಾರೆ ಸರ್ ರೇರ್ ನಾಣ್ಯಗಳದ್ದು ಫೋಟೋ ಕಳಿಸಿ ಅಂತ. ನಾನು ಇಷ್ಟೂ ಎಲ್ಲರಿಗೂ ಕಳ್ಸೋಕ್ಕಾಗೋದಿಲ್ಲ. ಮತ್ತು ಇದು ತುಂಬ ವರ್ಕ್ ಏನು ಈ ಒಂದು ವರ್ಕ್ಗೆ ಸುಮಾರು 1 ತಿಂಗಳಷ್ಟು ನಾನು ಎಫರ್ಟ್ ಹಾಕಿರುವಂಥದ್ದು. ನಾನು ಮತ್ತು ನನ್ನ ಸ್ನೇಹಿತರು, ಫ್ಯಾಮಿಲಿ ಮೆಂಬರ್ಸ್ 1 ತಿಂಗಳು ಇದಕ್ಕೆ ನನಗೆ ಟೈಮ್ ಹಿಡಿದಿದೆ. ಹೌದು, ನಾನು ಕಳೆದ ಮೇ ಮಂತ್ ಎಂಡಲ್ಲಿ ನಾನು ಈ ಒಂದು ವರ್ಕ್ನ ಶುರು ಮಾಡಿದ್ದು. ಜೂನ್ ಮಂತ್ ಫಸ್ಟ್ ವೀಕ್ ಅಷ್ಟರಲ್ಲಿ ಒಂದು ಫೈನಲ್ ಡ್ರಾಫ್ಟ್ ರೆಡಿ ಆಯಿತು. ಅದಾದಮೇಲೆ ಯಾವುದನಿಗೆ ಎಷ್ಟು ಬೆಲೆ ಹಾಕಬೇಕು ಪ್ರತಿಯೊಂದು, ಯಾಕೆಂದರೆ ಸುಮ್ಮನೆ ಏನೋ ನಂಬರ್ ಹಾಕಿಲ್ಲ. ನಾನು ಮಾರ್ಕೆಟಲ್ಲಿ ಎಷ್ಟೋ ಎಕ್ಸಿಬಿಷನ್ ಸುತ್ತಿದ್ದೀನಿ, ಬೇರೆ ಬೇರೆ ರಾಜ್ಯಗಳ ಎಕ್ಸಿಬಿಷನ್ಗಳು ಸುತ್ತಿ ಆ ಒಂದು ಪ್ರೈಸ್ನ ಕಲೆಕ್ಟ್ ಮಾಡ್ಕೊಂಡಿದ್ದೀನಿ. ಬೇರೆ ಬೇರೆ ರಾಜ್ಯದಲ್ಲಿರುವಂತಹ ಎಕ್ಸ್ಪರ್ಟ್ಸ್ಗಳ ಹತ್ರ ಆ ಒಂದು ಪ್ರೈಸ್ನ ನಾನು ಕಲೆಕ್ಟ್ ಮಾಡ್ಕೊಂಡಿದ್ದೀನಿ. ಯಾಕೆ ಅಂದರೆ ನಾನು ಜನಗಳು ಒಂದು ಬೆಲೆ ಹೇಳ್ತಾ ಇದ್ದೀನಿ ಅಂತ ಅಂದಮೇಲೆ ಅದು ಜೆನ್ಯೂನ್ ಆಗಿರಬೇಕು. ಸುಮ್ಮನೆ ಏನೋ ಸೇಲ್ ಆಗಲಿ ಅಂದ್ಬಿಟ್ಟು ಕೋಟಿ ರೂಪಾಯಿ ಹಾಕ್ಬಿಡೋದು ಆ ಥರ ಮಾಡಿಲ್ಲ. ನೀವು ಅಬ್ಸರ್ವ್ ಮಾಡಿ ಅದು PDF ಅಲ್ಲಿ ನಾರ್ಮಲ್ ಕಾಯಿನ್ಗಳಿಗೆ 20 ರೂಪಾಯಿ ಇದೆ, ಅಂದರೆ ಲೈಕ್ ನಾರ್ಮಲ್ ಯೂಸ್ಡ್ ಕಂಡೀಷನ್ ಕಾಯಿನ್ಗಳಿಗೆ, ಫೈನ್ ಕಂಡೀಷನ್ಗಳಿಗೆ 10-20 ರೂಪಾಯಿ ಇದೆ. UNC ಕಾಯಿನ್ಗಳಿಗೆ 2000 ರೂಪಾಯಿ ಇದೆ. ಯಾಕೆಂದರೆ UNC ಕಾಯಿನ್ಗಳ ಪ್ರೈಸ್ ಅಷ್ಟಿದೆ. ಹಾಗಾಗಿ ಯಾರಿಗೆಲ್ಲ ಬೇಕು ದಯವಿಟ್ಟು ಫೋನ್ಪೇ ಮಾಡಿ ಅಥವಾ ಗೂಗಲ್ ಪೇ ಮಾಡಿ. ಇದೇ ನನ್ನ ನಂಬರು 7353969690. PDF ವಿತಿನ್ 1 or 2 ಅವರಲ್ಲಿ ನಿಮಗೆ ತಲುಪುತ್ತೆ. ಫೋಟೋಸು ಮತ್ತು PDF ಎರಡು ತಲುಪುತ್ತೆ. ಬರೀ ₹1 ಮಾತ್ರ ಬೇಕಾ, ಅದನ್ನು ಕಳಿಸ್ತೀನಿ. 50 ಪೈಸದ ಮಾತ್ರ ಬೇಕಾ, ಅದನ್ನು ಕಳಿಸ್ತೀನಿ. ಅದಕ್ಕೆ 50 ರೂಪಾಯಿ ಕೊಟ್ಟರೆ ಸಾಕು ನನಗೆ. ಸರ್ ನಾನು ಬರೀ ₹1 ಮಾತ್ರ ಕಳಿಸಿ, ಬರೀ ₹2 ಮಾತ್ರ ಕಳಿಸಿ, ಬರೀ 50 ಪೈಸದ ಮಾತ್ರ ಕಳಿಸಿ, ಬರೀ 25 ಪೈಸದ ಮಾತ್ರ ಕಳಿಸಿ, ಬರೀ ₹10 ಕಳಿಸಿ, ಬರೀ ₹5 ಕಳಿಸಿ, ಎಲ್ಲನೂ ಕಳಿಸ್ತೀನಿ. ಅದಕ್ಕೆ ಬರೀ ನೀವು ₹50 ಕೊಟ್ಟರೆ ಸಾಕು. ನಿಮ್ಮ ಹತ್ರ ಯಾವುದಿದಾವೋ ಅದನ್ನು ನಾನು ಜಾಸ್ತಿ ಇರೋ ಕಾಯಿನ್ಗಳನ್ನ ಯೂಸ್ ಮಾಡ್ಕೊಳಕ್ಕೂ ಆಗುತ್ತೆ. ಬರೀ ₹50 ಅಂಥವ್ರಿಗೆ. ನನಗೂ ಇಲ್ಲ ಸರ್ ಒಟ್ಟಿಗೂ ಕಳಿಸಿ ಅಂದರೆ ₹200. ನಾನು ಕೇಳ್ತಾ ಇರುವಂಥದ್ದು ಮಿನಿಮಮ್ ಚಾರ್ಜಸ್ ಸರ್. ನನ್ನ ಎಫರ್ಟ್ಗೆ ನಾನು ಕೇಳ್ತಾ ಇರುವಂಥದ್ದು ಬರೀ ಮಿನಿಮಮ್ ಚಾರ್ಜಸ್ಸು. ಬೇರೆಯವರೆಲ್ಲ ಇದೇ ಥರ PDFಗಳನ್ನ ಮಾರಿ 800-1000 ರೂಪಾಯಿಗೆ ಮಾರ್ತಾಯಿದ್ದಾರೆ. ಮಾಡಿಕೊಂಡು ನಾನು ಅಷ್ಟೊಂದು ದುರಾಸೆಗೆ ಹೋಗಿಲ್ಲ. ಎಲ್ರಿಗೂ ಯೂಸ್ ಆಗಲಿ. ಮತ್ತು ನನ್ನ ಎಫರ್ಟ್ಗೆ ಮಿನಿಮಮ್ ಒಂದು ನನಗೆ ಅದೇನು ರಿಟರ್ನ್ ಅಂತ ಹೇಳ್ತಾರಲ್ಲ ಅಷ್ಟು ನಾನು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀನಿ. ಯಾರೋ ಒಬ್ಬ ಪುಣ್ಯಾತ್ಮ ಕಾಮೆಂಟ್ ಮಾಡಿದ್ದ, ಅವನಿಗೆ ವೀಡಿಯೋ ನೋಡಿದ್ರೆ ಅರ್ಥ ಆಗುತ್ತೆ. ಯಾರು ದುಡ್ಡು ಹಾಕಬೇಡಿ, 1000 ಜನ ಬೈ ಮಾಡಿದ್ರೆ ಇವನಿಗೆ 2 ಲಕ್ಷ ರೂಪಾಯಿ ಹೋಗುತ್ತೆ ಅಂತ. 1000 ಜನ ಬೈ ಮಾಡೋಂಗಿದ್ದಿದೆ ನಾನು ಯಾಕೆ ಇಲ್ಲಿ ಇರಬೇಕಾಗಿತ್ತು. ನಿನ್ನೆಯಿಂದ 50 ಜನ ಬೈ ಮಾಡಿದ್ದಾರೆ, 10,000 ರೂಪಾಯಿವರೆಗೂ ಬಂದಿದೆ. ನಾನು ಹೇಳ್ತಾ ಇದ್ದೀನಿ, ಇದಕ್ಕೆ ನಾನು ಯೂಸ್ ಮಾಡಿದಂಥ ಟೈಮ್, ನನ್ನ ಒಂದು ಟೈಮ್ ನಾನೇನು ಕೊಟ್ಟಿದ್ದೀನಿ ಮತ್ತು ನನ್ನ ಸ್ನೇಹಿತರ ಟೈಮಿಂಗ್ಸು, ಕೆಲವೊಂದು ಒರಿಜಿನಲ್ ಕಾಯಿನ್ಗಳ ಫೋಟೋಸ್ಗೆ ನಾನು ಪೇ ಕೂಡ ಮಾಡಿದ್ದೀನಿ. 100-150 ರೂಪಾಯಿ ಒಂದೊಂದು ಫೋಟೋಸ್ಗೆ ಪೇ ಮಾಡಿದ್ದೀನಿ. ಯಾಕೆಂದರೆ ಒರಿಜಿನಲ್ ಕಾಯಿನ್ ಜನಗಳು ತೋರಿಸ್ಬೇಕು ಯಾವ ರೀತಿ ಇರುತ್ತೆ. ರೇರ್ ಕಾಯಿನು ಗೂಗಲಲ್ಲಿ ತೊಗೊಂಡು ಹಾಕ್ಬಿಡ್ಬೋದು. ಅದೆಲ್ಲ ಏನಂತಾರೆ AI ಇಮೇಜಸ್ ಇರುತ್ತೆ ಅಥವಾ ಬ್ಲರ್ ಇಮೇಜಸ್ ಇರುತ್ತೆ, ಕಾಪಿರೈಟ್ಸ್ ಇಶ್ಯೂ ಆಗುತ್ತೆ. ಹಂಗಾಗಿ ನಾನು ನನ್ನದೇ ಕಾಯಿನ್ಗಳನ್ನ 90% ನಾನು ಎಲ್ಲರ ಒರಿಜಿನಲ್ ಕಾಯಿನ್ಗಳನ್ನೇ ಹಾಕಿರುವಂಥದ್ದು. ಇನ್ನೊಂದು 10% ಅಲ್ಲಿ ಇಲ್ಲಿ ಗೂಗಲಿಂದ ಮತ್ತು ಕೆಲವೊಂದು ಫೇಸ್ಬುಕ್ಕಿಂದ ತೊಗೊಂಡಿದ್ದೀನಿ. ಇನ್ನೆಲ್ಲವೂ ನಾನು ಕಲೆಕ್ಟರ್ಸಿಂದ ಬೈ ಮಾಡಿರುವಂಥದ್ದು ಇಮೇಜಸ್ನ. ಕೆಲವೊಂದು 10-20 ಇಮೇಜಸ್ಗೆ ₹100 ಕೊಟ್ಟಿದ್ದೀನಿ, ₹150 ಎಲ್ಲ ಕೊಟ್ಟು ನಾನು ಬೈ ಮಾಡಿದ್ದೀನಿ ಇಮೇಜಸ್ನ. ಯಾಕೆಂದರೆ ಅದು ಅವರ ಪ್ರಾಪರ್ಟಿ. ನಾನು ಅದನ್ನು ಅವ್ರ ಪರ್ಮಿಷನ್ ಇಲ್ಲದ್ರೆ ಯೂಸ್ ಮಾಡೋಕ್ಕಾಗೋದಿಲ್ಲ. ಸೊ ನನ್ನ ಅಂದಾಜಿದ್ದು ಒಂದು 100 ಜನ ಆದರೂ ಬೈ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೆ. 100 ಜನ ಆಗಲಿಲ್ಲ, 50 ಜನ ಬೈ ಮಾಡಿದ್ದೀರಾ. ತುಂಬ ಸಂತೋಷ, ಏನು ಬೇಜಾರಿಲ್ಲ. ನನ್ನ ಎಫರ್ಟ್ಗೆ ಇಷ್ಟು ಸಾಕಾಗಿತ್ತು. ಇರಲಿ ನೋಡೋಣ. ಈ ಒಂದು ವಿಡಿಯೋ ಯಾರಿಗಾದ್ರೂ ರೀಚ್ ಆದರೆ, ಮತ್ತೊಬ್ಬರು ಯಾರೋ ತೊಗೊತೀರಾ ಅಂದರೆ ಖಂಡಿತ ತೊಗೊಳ್ಳಿ. ₹200 200 ರೂಪೀಸ್ ನಾನು ಚಾರ್ಜ್ ಮಾಡ್ತಾ ಇರುವಂಥದ್ದು. ಧನ್ಯವಾದಗಳು ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ.